ವಾರದ ರಾಶಿ ಭವಿಷ್ಯ ಮಾರ್ಚ್ 23ರಿಂದ 29ನೇ ತಾರೀಕಿನವರೆಗೆ. ಮೇಷ ರಾಶಿ. ಧನ ಸಂಬಂಧಿತ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸುತ್ತೀರಿ. ಕೆಲವು ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆಗಳು ನಿಜವಾಗುತ್ತವೆ. ನಿರುದ್ಯೋಗ ಪ್ರಯತ್ನಗಳು ಅನುಕೂಲಕರವಾಗಿ ಸಾಗುತ್ತವೆ. ಶತ್ರುಗಳು ಸಹ ಸ್ನೇಹಿತರಾಗಿ ಮಾರ್ಪಟ್ಟು ಸಹಾಯ ಮಾಡುತ್ತಾರೆ. ಸಂತಾನಕ್ಕೆ ಹೊಸ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ಗೃಹ ನಿರ್ಮಾಣ ಕಾರ್ಯಗಳು ವೇಗ ಪಡೆಯುತ್ತವೆ. ಸಹೋದರರೊಂದಿಗೆ ಇರುವ ಸ್ಥಿರಾಸ್ತಿ ವಿವಾದಗಳು ಪರಿಹಾರವಾಗುತ್ತವೆ. ವೃತ್ತಿ ಮತ್ತು ವ್ಯವಹಾರಗಳು ಉತ್ಸಾಹಭರಿತವಾಗಿ ಮುಂದುವರಿಯುತ್ತವೆ. ಉದ್ಯೋಗಸ್ಥರಿಗೆ ಹೆಚ್ಚುವರಿ ಕೆಲಸದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿ ದೊರೆಯುತ್ತದೆ. ಕೆಲವರಿಗೆ ಅಪ್ರತೀಕ್ಷಿತ ಅವಕಾಶಗಳು ದೊರೆಯುತ್ತವೆ. ವಾರಾಂತ್ಯದಲ್ಲಿ ಸ್ವಲ್ಪ ಧನವ್ಯಯ ಉಂಟಾಗುತ್ತದೆ. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಒಳ್ಳೆಯದಲ್ಲ. ಇಂದ್ರಕೃತ ಲಕ್ಷ್ಮೀ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ವೃಷಭ ರಾಶಿ. ಮುಖ್ಯ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತೀರಿ. ಆಪ್ತರಿಂದ ಅಪ್ರತೀಕ್ಷಿತ ಸಹಾಯ ದೊರೆಯುತ್ತದೆ. ಹಳೆ ಸಾಲ ವಸೂಲಾಗುತ್ತದೆ. ದೀರ್ಘಕಾಲದ ಸಾಲಗಳನ್ನು ತೀರಿಸುವ ಸಾಧ್ಯತೆ ಇದೆ. ಹೊಸ ಮನೆ ಖರೀದಿ ಯತ್ನಗಳು ಫಲಿಸುತ್ತವೆ. ಮನೆಯ ಹಾಗೂ ಹೊರಗಿನ ಪರಿಸ್ಥಿತಿಗಳು ಅನುಕೂಲಕರವಾಗುತ್ತವೆ. ಪ್ರಯಾಣಗಳಲ್ಲಿ ಹೊಸ ಪರಿಚಯಗಳು ಲಾಭಕರವಾಗುತ್ತವೆ. ವೃತ್ತಿ ವ್ಯವಹಾರಗಳು ಲಾಭದಾಯಕವಾಗುತ್ತವೆ. ಉದ್ಯೋಗದಲ್ಲಿ ಅಧಿಕಾರಿಗಳೊಂದಿಗೆ ಇರುವ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಬಂಧು ಮಿತ್ರರ ಭೇಟಿ ಸಂತೋಷ ತರುತ್ತದೆ. ವಾರ ಆರಂಭದಲ್ಲಿ ಸಣ್ಣ ವಿವಾದಗಳು ಸಂಭವಿಸುತ್ತವೆ. ಶಿವ ಸಹಸ್ರನಾಮ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಮಿಥುನ ರಾಶಿ. ಅಗತ್ಯ ಸಮಯದಲ್ಲಿ ಹಣದ ಕೊರತೆ ಉಂಟಾಗುತ್ತದೆ. ಮಾಡಿದ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದಿಲ್ಲ. ಕೆಲವು ಕಾರ್ಯಗಳಲ್ಲಿ ಕೊನೆಯ ಕ್ಷಣದಲ್ಲಿ ನಿರ್ಧಾರ ಬದಲಾವಣೆಗಳಿಂದ ಅಡಚಣೆಗಳು ಎದುರಾಗುತ್ತವೆ. ಗೃಹ ನಿರ್ಮಾಣ ಕಾರ್ಯ ನಿಧಾನಗತಿಯಲ್ಲಿ ಸಾಗುತ್ತದೆ. ಬಂಧು ಮಿತ್ರರಿಂದ ಶುಭ ಕಾರ್ಯ ಆಹ್ವಾನಗಳು ಬರುತ್ತವೆ. ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತೀರಿ. ವ್ಯವಹಾರಗಳಲ್ಲಿ ಹೂಡಿಕೆ ಸಮಯಕ್ಕೆ ಸಿಗದ ಕಾರಣ ನಷ್ಟ ಸಂಭವ. ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆಗಳಿಂದ ವಿಶ್ರಾಂತಿ ಕಡಿಮೆ. ವಾರಾಂತ್ಯದಲ್ಲಿ ಕುಟುಂಬದಿಂದ ಶುಭ ಸುದ್ದಿ ದೊರೆಯುತ್ತದೆ. ಹನುಮಾನ್ ಆರಾಧನೆಯಿಂದ ಶುಭ ಫಲ ದೊರೆಯುತ್ತದೆ. ಕರ್ಕ ರಾಶಿ. ಕೈಗೊಂಡ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುತ್ತದೆ. ಪ್ರಮುಖ ವಿಷಯಗಳಲ್ಲಿ ಸ್ಥಿರ ಚಿಂತನೆ ಕೊರತೆ ಇರುತ್ತದೆ. ಕುಟುಂಬ ವಿಚಾರಗಳಲ್ಲಿ ಅಜಾಗರೂಕ ಮಾತು ಬೇಡ. ಆರ್ಥಿಕವಾಗಿ ಗೊಂದಲ. ಸಂತಾನ, ಶಿಕ್ಷಣ, ಉದ್ಯೋಗ ಯತ್ನಗಳು ಅನುಕೂಲ. ಗೃಹ ನಿರ್ಮಾಣದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ವ್ಯವಹಾರದಲ್ಲಿ ಶ್ರಮಕ್ಕೆ ತಕ್ಕ ಫಲವಿಲ್ಲ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಅಸಮಾಧಾನ. ಬಂಧುಗಳೊಂದಿಗೆ ಸಣ್ಣ ವಿವಾದ ಉಂಟಾಗುತ್ತವೆ. ವಾರ ಆರಂಭದಲ್ಲಿ ಹಣ ಸಹಾಯ ದೊರೆಯುತ್ತದೆ. ದೂರ ಪ್ರಯಾಣದಲ್ಲಿ ಜಾಗ್ರತೆ ಅಗತ್ಯ. ವಿಷ್ಣು ಪಂಜರ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಸಿಂಹರಾಶಿ. ನಿಮ್ಮ ಕಾರ್ಯಶೈಲಿಯಿಂದ ಅಧಿಕಾರಿಗಳನ್ನು ಮೆಚ್ಚಿಸುತ್ತೀರಿ. ಕುಟುಂಬದಲ್ಲಿ ನಿಮ್ಮ ಆಲೋಚನೆಗಳು ಕೂಡಿ ಪಡೆಯುತ್ತವೆ. ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ಸಮಯಕ್ಕೆ ಹಣ ದೊರೆಯುತ್ತದೆ. ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯ ಹೆಚ್ಚಾಗುತ್ತವೆ. ಸಹೋದರರೊಂದಿಗೆ ವಿವಾದ ಪರಿಹಾರ ದಿಕ್ಕಿನಲ್ಲಿ ಸಾಗುತ್ತದೆ. ವಾಹನ ಖರೀದಿ ಯತ್ನ ಯಶಸ್ವಿಯಾಗುತ್ತವೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಶ್ಯಕ. ವ್ಯವಹಾರ ನಿರ್ಧಾರಗಳು ಭವಿಷ್ಯಕ್ಕೆ ಉಪಯುಕ್ತವಾಗುತ್ತವೆ. ವಾರಾಂತ್ಯದಲ್ಲಿ ಅನಾವಶ್ಯಕ ಖರ್ಚು. ಆರೋಗ್ಯದ ಕಡೆ ಗಮನ ಹರಿಸುತ್ತೀರಿ. ದೇವಿ ಖಡ್ಗಮಾಲಾ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಕನ್ಯಾ ರಾಶಿ. ಕೈಗೊಂಡ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ವೃತ್ತಿ ವ್ಯವಹಾರಗಳಲ್ಲಿ ಉತ್ತಮ ಯೋಚನೆಗಳು ಫಲಿಸುತ್ತವೆ. ಆಪ್ತರಿಂದ ಶುಭ ಆಹ್ವಾನಗಳು. ಸ್ಥಿರಾಸ್ತಿ ವಿವಾದಗಳನ್ನು ಚಾತುರ್ಯದಿಂದ ಪರಿಹರಿಸುತ್ತೀರಿ. ಹೊಸ ವಾಹನ ಖರೀದಿ ಸಾಧ್ಯತೆ. ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯ. ಬಾಕಿ ಹಣ ವಸೂಲಿಯಾಗುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ನಿರುದ್ಯೋಗಿಗಳಿಗೆ ಅವಕಾಶಗಳು ದೊರೆಯುತ್ತವೆ. ವಾರ ಆರಂಭದಲ್ಲಿ ಕುಟುಂಬ ವಿವಾದ
ಆರ್ಥಿಕ ಒತ್ತಡ. ನವಗ್ರಹ ಕವಚ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ತುಲಾರಾಶಿ. ಆರ್ಥಿಕ ಸ್ಥಿತಿ ನಿರೀಕ್ಷಿತ ಮಟ್ಟದಲ್ಲಿರದು. ಕೈಗೊಂಡ ಕಾರ್ಯಗಳು ಶ್ರಮದಿಂದ ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಆಕಸ್ಮಿಕ ನಿರ್ಧಾರ ಬದಲಾವಣೆ. ಹೆಚ್ಚಿನ ಶ್ರಮದಿಂದ ಕಡಿಮೆ ಫಲ ದೊರೆಯುತ್ತದೆ. ಸ್ನೇಹಿತರಿಂದ ಆಹ್ವಾನ. ಸಹೋದರರೊಂದಿಗೆ ಕೆಲವು ಸಮಸ್ಯೆಗಳು. ಕುಟುಂಬ ಆರೋಗ್ಯದ ಕಡೆ ಗಮನ ಅಗತ್ಯ. ಉದ್ಯೋಗದಲ್ಲಿ ಹೆಚ್ಚುವರಿ ಹೊಣೆಗಾರಿಕೆ ಇರುತ್ತದೆ. ವಾರಾಂತ್ಯದಲ್ಲಿ ಶುಭ ಕಾರ್ಯ, ಧನಲಾಭ. ಗಣೇಶಾಷ್ಟಕ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ವೃಶ್ಚಿಕ ರಾಶಿ. ಕೈಗೊಂಡ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಪ್ರಮುಖ ವಿಚಾರಗಳಲ್ಲಿ ಚಿಂತನೆ ಸ್ಥಿರವಾಗಿರುವುದಿಲ್ಲ. ನಿರುದ್ಯೋಗ ಪ್ರಯತ್ನಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಕುಟುಂಬ ಸದಸ್ಯರೊಂದಿಗೆ ದೇವಾಲಯಗಳಿಗೆ ಭೇಟಿ ನೀಡುತ್ತೀರಿ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ. ಸಹೋದರರೊಂದಿಗೆ ಸ್ಥಿರಾಸ್ತಿ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೀರಿ. ಸಂತಾನದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬಾರದು. ಹೊಸ ಮನೆ ಖರೀದಿ ಪ್ರಯತ್ನಗಳಲ್ಲಿ ವಿಳಂಬ ಉಂಟಾಗುತ್ತದೆ. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ದೊರೆಯುವುದಿಲ್ಲ. ಸಣ್ಣ ಉದ್ಯಮಗಳಲ್ಲಿ ಅಪ್ರತೀಕ್ಷಿತ ಬದಲಾವಣೆಗಳು ಸಂಭವಿಸುತ್ತವೆ. ರಾಜಕೀಯ ವಲಯದಿಂದ ಆಹ್ವಾನಗಳು ದೊರೆಯುತ್ತವೆ. ವಾರ ಆರಂಭದಲ್ಲಿ ದೂರದ ಬಂಧುಗಳಿಂದ ಆಶ್ಚರ್ಯಕರ ಸುದ್ದಿ ಸಿಗುತ್ತದೆ. ಆರ್ಥಿಕವಾಗಿ ಅಗತ್ಯ ಸಮಯದಲ್ಲಿ ಸಹಾಯ ದೊರೆಯುತ್ತದೆ. ಸುಬ್ರಹ್ಮಣ್ಯ ಕವಚ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಧನುರಾಶಿ. ಸಾಲದ ಒತ್ತಡದಿಂದ ಮಾನಸಿಕ ತೊಂದರೆಗಳು ಉಂಟಾಗುತ್ತವೆ. ಕೈಗೊಂಡ ಕಾರ್ಯಗಳಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ಸಹೋದರರಿಂದ ಅಪ್ರತೀಕ್ಷಿತ ಮಾತುಗಳನ್ನು ಕೇಳಬೇಕಾಗುತ್ತದೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತದೆ. ಅಗತ್ಯ ಸಮಯದಲ್ಲಿ ಆಪ್ತರಿಂದ ಸಹಾಯ ದೊರೆಯುವುದಿಲ್ಲ. ಗೃಹ ನಿರ್ಮಾಣ ಕಾರ್ಯಗಳನ್ನು ಮುಂದೂಡುತ್ತೀರಿ. ದೂರದ ಬಂಧುಗಳಿಂದ ಶುಭ ಕಾರ್ಯ ಆಹ್ವಾನಗಳು ಬರುತ್ತವೆ. ವೃತ್ತಿ ವ್ಯವಹಾರಗಳಲ್ಲಿ ನಿರೀಕ್ಷಿತ ಫಲ ಸಾಧಿಸಲು ಕಷ್ಟವಾಗುತ್ತದೆ. ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಸಮಯಕ್ಕೆ ಆಹಾರ ನಿದ್ರೆ ಕೊರತೆ ಉಂಟಾಗುತ್ತದೆ. ಕೆಲವು ಜನರಿಗೆ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಲು ಆಗುವುದಿಲ್ಲ. ವಾರ ಮಧ್ಯದಲ್ಲಿ ಸ್ವಲ್ಪ ಧನಲಾಭ ಸೂಚನೆ ಇದೆ. ಕೈಗೊಂಡ ಕಾರ್ಯಗಳಲ್ಲಿ ಅಂತಿಮವಾಗಿ ಯಶಸ್ಸು ಸಿಗುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಶುಭ ಫಲ ದೊರೆಯುತ್ತದೆ. ಮಕರ ರಾಶಿ. ಪ್ರಯಾಣಗಳಲ್ಲಿ ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯವಾಗುತ್ತದೆ. ಬಂಧುಗಳೊಂದಿಗೆ ಇರುವ ಸ್ಥಿರಾಸ್ತಿ ವಿವಾದಗಳು ಪರಿಹಾರಗೊಂಡು ನೆಮ್ಮದಿ ದೊರೆಯುತ್ತದೆ. ಮನೆಯಲ್ಲಿ ಒಂದು ವಿಶೇಷ ಘಟನೆ ಆಶ್ಚರ್ಯ ಉಂಟು ಮಾಡುತ್ತದೆ. ಕುಟುಂಬ ಸದಸ್ಯರ ಸಹಕಾರದಿಂದ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸುತ್ತೀರಿ. ಸಂತಾನದ ಶಿಕ್ಷಣ ವಿಷಯದಲ್ಲಿ ಶುಭ ಸುದ್ದಿ ಸಿಗುತ್ತದೆ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ದೊರೆಯುತ್ತವೆ. ವೃತ್ತಿ ವ್ಯವಹಾರಗಳು ನಿರೀಕ್ಷಿತ ರೀತಿಯಲ್ಲಿ ಸಾಗುತ್ತವೆ. ಉದ್ಯೋಗಸ್ಥರು ಅಧಿಕಾರಿಗಳ ಮೆಚ್ಚುಗೆ ಪಡೆಯುತ್ತಾರೆ. ದೀರ್ಘಕಾಲದ ಸಾಲ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತದೆ. ವಾರ ಮಧ್ಯದಲ್ಲಿ ಹಣದ ತೊಂದರೆ ಉಂಟಾಗಬಹುದು. ಆರೋಗ್ಯದ ಕಡೆ ಗಮನ ಅಗತ್ಯ. ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಕುಂಭರಾಶಿ. ಕೈಗೊಂಡ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಕೆಲವು ವಿಷಯಗಳಲ್ಲಿ ನಿರ್ಧಾರಗಳಲ್ಲಿ ಸ್ಥಿರತೆ ಇರುವುದಿಲ್ಲ. ಆರ್ಥಿಕ ಸ್ಥಿತಿ ಗೊಂದಲಕರವಾಗಿರುತ್ತದೆ. ಸ್ಥಿರಾಸ್ತಿ ವಿವಾದಗಳು ಕಿರಿಕಿರಿ ಉಂಟು ಮಾಡುತ್ತವೆ. ಆಧ್ಯಾತ್ಮಿಕ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ಮನೆಯಲ್ಲೂ ಹೊರಗೂ ಜಾಗ್ರತೆ ಅಗತ್ಯ. ವ್ಯವಹಾರದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬಾರದು. ತಾಯಿ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಹಳೆಯ ಸ್ನೇಹಿತರೊಂದಿಗೆ ವಿನೋದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಿ. ಎಷ್ಟು ಶ್ರಮಪಟ್ಟರೂ ವ್ಯವಹಾರದಲ್ಲಿ ಫಲ ಸಾಧಾರಣವಾಗಿರುತ್ತದೆ. ಉದ್ಯೋಗದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗಿ ಒತ್ತಡ ಹೆಚ್ಚಾಗುತ್ತದೆ. ವಾರ ಮಧ್ಯದಲ್ಲಿ ಗೃಹೋಪಕರಣ ಖರೀದಿ ಸಾಧ್ಯತೆ. ದಕ್ಷಿಣಾಮೂರ್ತಿ ಸ್ತೋತ್ರ ಪಾರಾಯಣದಿಂದ ಶುಭ ಫಲ ದೊರೆಯುತ್ತದೆ. ಮೀನರಾಶಿ. ದೀರ್ಘಕಾಲದಿಂದ ಮಾಡಿದ ಶ್ರಮ ಫಲ ನೀಡುತ್ತದೆ. ಕೈಗೊಂಡ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ.
ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಕೆಲವು ವಿಚಾರಗಳಲ್ಲಿ ನಿರೀಕ್ಷೆಗಳು ನಿಜವಾಗುತ್ತವೆ. ನಿರುದ್ಯೋಗಿಗಳಿಗೆ ಬಂದ ಮಾಹಿತಿ ಸಂತೋಷ ಉಂಟು ಮಾಡುತ್ತದೆ. ದೂರದ ಬಂಧುಗಳಿಂದ ಶುಭ ಕಾರ್ಯ ಆಹ್ವಾನಗಳು ಬರುತ್ತವೆ. ಸಹೋದರರೊಂದಿಗೆ ಇರುವ ಭೂವಿವಾದಗಳು ಪರಿಹಾರವಾಗುತ್ತವೆ. ಗೃಹ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸುತ್ತೀರಿ. ಕುಟುಂಬ ಸದಸ್ಯರೊಂದಿಗೆ ಸೌಹಾರ್ದದಿಂದ ವರ್ತಿಸುತ್ತೀರಿ. ವೃತ್ತಿ ವ್ಯವಹಾರಗಳು ಮತ್ತಷ್ಟು ಅಭಿವೃದ್ಧಿಯಾಗುತ್ತವೆ. ಉದ್ಯೋಗದಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ. ವಾರ ಮಧ್ಯದಲ್ಲಿ ಸಣ್ಣ ತೊಂದರೆಗಳು ಉಂಟಾಗಬಹುದು. ಆರೋಗ್ಯದ ಕಡೆ ಗಮನ ಅಗತ್ಯ. ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯಿಂದ ಶುಭ ಫಲ ದೊರೆಯುತ್ತದೆ.